ಇನ್ನತ್ರ ಡಾಕ್ಟರ್ ಇನ್ನತ್ರ ಅಮ್ಮ ಇಲ್ಲಿ ನೋಡು ಕ್ಯಾಮ್ರಾ ನೋಡಿ ಕ್ಯಾಮ್ರಾ ರೆಡಿ ಹೊಡಿ ಆಗಿ ಕ್ಯಾಮ್ರಾ ಹಿಡಿಸ್ತೀನಿ ಬರಲ್ಲ ಫೋಟೋಗಳು ನಂಗೆ ಅದಕ್ಕೆ ಡಿಒಪಿ ನಾನು ಮೇಡಮ್ ಅವ್ರನ್ನ ಮಾತು ಕೇಳಿದ್ದೆ. ಯಾಕೆಂದರೆ ಆಷಾಢ ಇರೋದ್ರಿಂದ ನೆಕ್ಸ್ಟ್ ವೀಕ್ ಮಾಡೋಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಷಾಢ ನೆಕ್ಸ್ಟ್ ವೀಕ್ ಆಷಾಢ ಆಗೋದ್ರಿಂದ ನಾನು ಮೇಡಮ್ ಅವರಿಗೆ ಒಂದೇ ಒಂದು ಫೋನಲ್ಲಿ ಕಾಲ್ ಮಾಡಿದೆ. ಯಾಕೆಂದರೆ ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್ ಥರ, ಅವ್ರ ಫ್ಯಾಮಿಲಿ ನಾನೊಬ್ಬರು ಇರ್ತಾರೆ. ನಾನು ಅವ್ರು ಫೋನ್ ಮಾಡಿದಾಗ ಅವರು ಯಾವುದಕ್ಕೂ ಇಲ್ಲ ಅಂದೇನೆ ಎಲ್ಲಿ ಯಾವಾಗ ಹೇಳಿ ಅಷ್ಟೇ ಅಂದರು. ಸೊ ಅದಕ್ಕೆ ನಾವು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ನಾನು ಅಪ್ಸೆಟ್ ಮಾಡಿದೆ, ಬರ್ತೀನಿ ಅಂತ ಅಪ್ರೋಚ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ರು ಅದು ಬಂದಿಲ್ಲ. ಬಟ್ ಇಲ್ಲ ಬಂದಿಲ್ಲ ಅಂದರೆ ಹೇಳ್ಬೇಕಂತಿಲ್ಲ. ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿರ್ತೀವಿ ನಾನು ತುಂಬ ಋಣಾಗಿರ್ತೀನಿ. ಸೊ ಪೈನಾ ಸಿನಿಮಾ ಇದು ಒಂದು ಹಾರರ್ ಸಿನಿಮಾ. ನಮ್ಮ ಡಾಕ್ಟರ್ ಲೀಲಾಮ್ಮ ಅವರು ಇಂಟ್ರೊಡಕ್ಷನ್ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ, ಅದೇ ಇಂಟ್ರೊಡಕ್ಷನ್ ಆಗಿಬಿಟ್ಟಿದ್ದಾರೆ. ನಾಯಿಗೆ ಎಚ್ಚರಿಕೆ ಅನ್ನೋದು ಇಂಟ್ರೊಡಕ್ಷನ್ ಆಗಿದ್ದಾರೆ. 3-4 ಸಿನಿಮಾದಲ್ಲೂ ಮಾಡಿದ್ದಾರೆ. ಹಾಗೆಯೇ ವಕೀಲ್ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇದರಲ್ಲಿ ಇಂಟ್ರೊಡಕ್ಷನ್ ಸುರಾಜ್ ಅಂತ ಇನ್ನೊಂದು ಹುಡುಗನ ಇಂಟ್ರೊಡಕ್ಷನ್ ಮಾಡ್ತಾಯಿದ್ದಾರೆ. ಸುರಾಜ್ ಅಂತ ಅವನಿದಲ್ಲಿ ನಾಯಕರಾಗಿ ನಟನೆ ಮಾಡ್ತಿದ್ದಾರೆ. ಸೊ ಆಮೇಲೆ ನಮ್ಮ ಹೀರೋಯಿನಿಯಾಗಿ ದೇವ ಇವರೇ ತೃಪ್ತಿ ಅಂತ ಎಲ್ಲ ಇನ್ನೊಂದು ಅವರು ದೇವ, ಅವರು ಮಧು ಅಂತ ಎಲ್ಲರೂ ದೇವ ಅಂತ ಹೇಳ್ಬಿಡಿ ಹೋಗ್ಲಿ ಹೊತ್ತಿಗೆ. ಸೊ ಇದು ಆರ್ ಕಂಟೆಂಟು. ಒಂದು ಪೈನ ಅಂದರೆ ಅದು ಎಲ್ಲರೂ ಕನ್ಫ್ಯೂಸನ್ ಇದ್ದಾರೆ. ಪೈನ ಅಂದರೆ ಏನು ಅಂತ. ಪೈನ ಅಂದರೆ ಮಗು ಮೇಲೆ ಕಥೆ ಆಗುತ್ತೆ. ಸೊ ಮಗುವಿಂದಲೇ ಕತೆ ಸ್ಟಾರ್ಟ್ ಆಗಿ ಕೊನೆಗೆ ಏನಾಗುತ್ತೆ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಗೌರವ ವೆಂಕಟೇಶ್ ಮಾಸ್ಟ್ರದು ಪೈನಾ 3ನೇ ಚಿತ್ರದ ನಿರ್ದೇಶನ ಇದು ಅವ್ರು ಮಾಡ್ತಾ ಇರೋದು. ಫಸ್ಟು ಲೇಡಿ ಟೈಗರ್ ಮಾಡಿದ್ರು ನನ್ನ ಜೊತೆಗೆ, ನಾನು ಫಸ್ಟ್ ಡೈರೆಕ್ಷನ್ ಮಾಡಿಸಿದ್ದು. ಸೊ ಸೆಕೆಂಡ್ ಕುಕೆನ್ ಮಾಡಿದ್ದಾರೆ. ಇದು 3ನೇ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ. ನಮ್ಮ ಬ್ಯಾನರ್ ಅವ್ರ ಥರ, ನಮ್ಮ ಫ್ಯಾಮಿಲಿಯವ್ರ ಥರ ಗೌರವ ವೆಂಕಟೇಶ್ ಮಾಸ್ಟ್ರು. ನಂದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸ್ ಇದ್ದೇ ಇರುತ್ತೆ ಯಾವಾಗಲೂ. ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಮಾಡ್ತಾಯಿದ್ದೀವಿ ಜೊತೆಗೆ. ಈ ಪೈನಾ ಚಿತ್ರಕ್ಕೆ ಒಳ್ಳೆಯದಾಗಲಿ. ಈ ಪೈನಾ ಚಿತ್ರಕ್ಕೆ ಹಣ ಹಾಕಿರೋಂಥ ನಮ್ಮ ನಿರ್ಮಾಪಕರಿಗೆ ಗೋವಿಂದ ರಾಜು ಅವ್ರಿಗೂ ಒಳ್ಳೆಯದಾಗಲಿ, ಅವ್ರ ಹಣ ವಾಪಸ್ ಬರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡೋಕ್ಕೆ 2 ಗುಡ್ಗೆ ಬೇಕು ಇವಾಗ ಆಗ್ತಾ ಇರೋ ಬಿಸ್ನೆಸ್ ನೋಡಿದ್ರೆ. ಸೊ ಧೈರ್ಯ ಮಾಡಿ ಸಿನಿಮಾಕ್ಕೆ ಹಣ ಹಾಕಿ ಅದರಲ್ಲೂ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ. ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೆಯದಾಗಲಿ, ಅವ್ರಿಗೆ ಒಂದು ಒಳ್ಳೆಯ ಫ್ಯೂಚರ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಬೇಗ ಸಿನಿಮಾ ಶೂಟಿಂಗ್ ಫಿನಿಷ್ ಮಾಡಿ ಬೇಗ ತೆರೆ ಮೇಲೆ ಬರಲಿ. ಬಂದಾಗ ಹೇಳಿ ಬಂದು ಸಿನಿಮಾ ನೋಡ್ತೀನಿ ಮಾಸ್ಟರ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಎಲ್ಲ. ನಮ್ಮ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು 2007ರಿಂದ ಜೊತೆಲಿದ್ದವರು. ಆಮೇಲೆ ಇವತ್ತು ಒಳ್ಳೆ ಇದಾಗಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಜೊತೆ ಸೇರಿದ್ದಾರೆ. ಸೊ ಅವರು ಎಲ್ಲ ಬಗ್ಗೆ ಹೇಳ್ತಾರೆ. ಸೊ ಅವ್ರದ್ದು ನೆಕ್ಸ್ಟ್ ಶೆಡ್ಯೂಲ್ ಅಂದರೆ 1ನೇ ತಾರೀಕು ನಾನು ಡೇಟ್ ಮಾಡ್ತಾರೆ. ಸೊ ಈಗ ಹೀರೋ ಏನಿದೆ ಅದನ್ನು ಶೂಟ್ ಮಾಡ್ತಾರೆ. ಶೂಟಿಂಗ್ ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ದಾರೆ ಸರ್? ಚಿಕ್ಕಮಗಳೂರು ಶೂಟಿಂಗು, ಬೆಂಗಳೂರು. ಈ ಕಥೆ ಮಾಡಬೇಕಂತ ಯಾಕೆ ಅನಿಸ್ತು? ಸೊ ಇದು ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ಆ ಒಂದು ಮಗು ಮೇಲೆ ಹೋಗೋ ಕಂಟೆಂಟು. ಸೊ ಎಲ್ಲರೂ ಮಾಡಿರ್ತಾರೆ, ಬಟ್ ಇದು ಮಗುವಿಂದ ಆಗೋ ಕಂಟೆಂಟಿಂದ ಸೊ ತುಂಬ ಕತೆ ಇದಾಗಿತ್ತು. ಅದನ್ನು ಇಷ್ಟಪಟ್ಟು ಆ ಮಗು ಅದೇನಾ? ಇದೇ ಮಗು. ಸೊ ನೀವು ಫೈಟ್ ಮಾಸ್ಟರೇ ಆಗಿರೋದ್ರಿಂದ ಮೇಡಮ್ ಅವರು ಫಿಲ್ಮ್ ಚೇಂಬರ್ ಮೀಟಿಂಗ್ ಇರೋದ್ರಿಂದ ನಾನು ಅರ್ಜೆಂಟಾಗಿ ಓಡ್ತಾ ಇದ್ದೀನಿ. ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ, ಆಮೇಲೆ ಸಿನಿಮಾ ಬಗ್ಗೆನೂ ಹೇಳಿದ್ದಾರೆ. ಸೊ ಇದೊಂದು ಸಸ್ಪೆನ್ಸ್, ಒಂದು ಥ್ರಿಲ್ಲರ್ ಹರರ್ ಥರ ಕಂಟೆಂಟ್ ಇರೋವಂಥ ಮೂವಿ. ಇವು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ. ಥಿಯೇಟ್ರಿಗೆ ಬರಬೇಕು, ನೋಡಬೇಕು. ಮೊಬೈಲಲ್ಲಿ ನೋಡೋದು ಅದು ಅಷ್ಟು ಎಫೆಕ್ಟ್ ಕಾಣಲ್ಲ ಅಂತ ನನಗೆ ಅನಿಸುತ್ತೆ. ಇನ್ನು ಅಷ್ಟೇ. ಇವಾಗ OTT ಅಂದರೆ ಈಗ ನಮಗೆಲ್ಲ ಗೊತ್ತಿದೆ. ಈಗ OTT ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಮೂವೀಸು OTTಯಲ್ಲಿ ರಿಲೀಸ್ ಆಗೋದ್ರಿಂದ ಥಿಯೇಟ್ರಿಗೆ ಯಾರೂ ಬರ್ತಾಯಿಲ್ಲ. ನಿಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇಲ್ಲ. ಸೊ ಕನ್ನಡ ಸಿನಿಮಾ ಉಳಿಸ್ಬೇಕು. ನಾವು ಕರೆಕ್ಟಾಗಿ ಕಂಟೆಂಟ್ ಪ್ಲ್ಯಾನ್ ಮಾಡಿ ತೆಗೆದ್ರೆ ನೀವೆಲ್ಲನೂ ಬರ್ತೀರಾ ಅಂತ ನಮಗೆ ಗೊತ್ತು. ನಿಮ್ಮ ಕನ್ನಡ ಜನ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ. ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ.
ಮಾಸ್ಟರ್ ನನಗೆ 3 ಇಯರ್ಸಿಂದ ಗೊತ್ತು. ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ, ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ. ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ 2ನೇ ಸಿನಿಮಾ. ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡೋದು ಅಂತಂದರೆ ಹೊಸ ಕಲಾವಿದರನ್ನ ಬೆಳೆಸಿ, ಮತ್ತು ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ. ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ. ನನಗೆ ಕನ್ನಡ ನೆನೆಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನಸು ಕಟ್ಕೊಂಡು ಬಂದಿರ್ತೀವಿ ಹೊಸಬ್ರಾಗಿ. ಏನು ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಭಯ ಆಗುತ್ತೆ. ಮ್ಯಾಮ್ ಹೇಳ್ದಂಗೆ ಗುಂಡಿಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಬೇಕು ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಅದು ಒಳ್ಳೇದಾದ್ರೂ ಆಗಲಿ ಕೆಟ್ಟದಾಗಲಿ ಅಲ್ಲಿ ಸಪೋರ್ಟ್ ಮಾಡಿ. ಅದೇ ನನ್ನ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಮಾಸ್ಟರ್ ಹತ್ರ ನಾನು ಜಾಸ್ತಿ ಏನು ಕೇಳೋಕ್ಕೋಗಲ್ಲ, ಏನು ಹೇಳ್ದಷ್ಟು ಮಾಡು ಅಂತ ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ಅಂದರೆ ಡಬಲ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ದಾರೆ. ಸೊ ಗೊತ್ತಿಲ್ಲ, ಯಾಕೆಂದರೆ ನಾನು ಕತೆ ಹೇಳ್ಬೇಕಾದ್ರೆ ಬೇರೆ ಕಡೆ ಕತೆ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಪಿಕ್ಚರ್ಗಿಂತ ಕತೆ ಸಲ ಮಾಡ್ತಾರೆ, ಯಾರು ಕತೆ ರಿಲೀವ್ ಮಾಡಿಲ್ಲ. ನಮ್ಮ ಮಾಸ್ಟರು ಬಂದು ಮಾಡ್ಬೇಕಷ್ಟೇ ಅಂತ ಆರ್ಡ್ರ್ ಮಾಡ್ತಾರೆ. ಬಟ್ ನೋಡೋಣ ಏನಾಗುತ್ತೆ. ಸೊ ನಿಮ್ಮೆಲ್ಲರೂ ಸಪೋರ್ಟು ನಮ್ಗೆ ಹಿಂಗೆ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ನೀನು 1 ಸಿನಿಮಾ ಮಾಡು, ನಾನು 100 ಸಿನಿಮಾ ತೊಗೊಂಡೋಗಿ ಬಿಡ್ತೀನಿ ಅಂತ ಮಾಸ್ಟರ್ ನನಗೆ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮಾಸ್ಟ್ರು ಹಂಗೆ ತೊಗೊಂಡೋಗ್ಲಿ. ಆಮೇಲೆ ಆಗಸ್ಟ್ 15th ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ ಒಂದು, ಅದು ಬಿಗ್ ಲಾಂಚ್ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಇವ್ರು ಹೇಳ್ದಂಗೆ ಸಿನಿಮಾ ಯಾರು ಥಿಯೇಟರ್ ನೋಡಲ್ಲ. ಇವ್ರು ಹೇಳ್ದಂಗೆ ಸಿನಿಮಾ ಬಂದು ಯಾರು ಥಿಯೇಟರ್ ನೋಡಲ್ಲ. OTT ಬಂದಮೇಲೆ ಆಲ್ಮೋಸ್ಟ್ 90% ಪೀಪಲ್ಲು OTT ಬರುತ್ತೆ, ನಾವು ಯಾಕೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ತಪ್ಪು ಯೋಚನೆ ಮಾಡೋದು. ಬಂದು ನಮ್ಮ ಕನ್ನಡ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ, ಉಳಿಸ್ಕೋತೀನಿ ಅಂತ ಹೇಳ್ತಾ ನೀವು ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸದಾಗಿ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳಿದಾಗೆ ನಂದು ಡೆವಿಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸೊ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು. ಯಾರು OTT ಓಕೆ, ಬಟ್ ಸ್ಟಿಲ್ ಪೈರಸಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಕನ್ನಡ ಚಿತ್ರಗಳನ್ನು ಉಳಿಸಿ. ಥ್ಯಾಂಕ್ ಯು. ನೀವು ಹೇಗೆ ಕಾಣ್ತೀರಾ ಅಂತ ಪೋಸ್ಟರಲ್ಲಿ ಇದೆ. ಯಾವ ಥರ ಪೋಸ್ಟರಲ್ಲಿ ಝೂಮ್ ಮಾಡಿ ಮೀಟ್ ಆಗಿ ನಾನು ಕ್ಲಾಸ್ ಮಾಡಿಸ್ಕೊಂಡು ಒಂದು 2 ವರ್ಷ ಅನುಭವ ಮಾಡಿಸ್ಕೊಂಡು ಫೈಟಿಂಗ್ ಅಂತ ಕಲ್ತ್ಕೊಂಡು ಒಂದು 2 ಸಿನಿಮಾಗೆ ಇದು ಮಾಡಿದ್ದಾರೆ. ವರ್ಷ 2 ಸಿನಿಮಾಗೆ ರಿಪೀಟ್ ಮಾಡಿಸಿದ್ರು ಅವಾಗ 2007ರಲ್ಲಿ. ಅವರು ಶಿಷ್ಯರಾಗಿ ಇವಾಗ ಪ್ರೊಡ್ಯೂಸರ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಆದರ್ ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ. ಫೈನಲ್ ಫಿಲಮ್ ಚೆನ್ನಾಗಿದೆ. ಸ್ಟೋರಿನ ತೊಗೊಂಬಂದು ನೋಡಿದ್ದೀನಿ, ಎಲ್ಲ ಸ್ಟೋರಿಯೆಲ್ಲ ನೋಡಿ ಎಲ್ಲ ಓದಿದ್ದೀನಿ. ಚೆನ್ನಾಗಿದೆ. ಮಸ್ಟಾಗಿ ಮಾಡೋಣ ಅಂತ ನಾನು 2-3 ತಿಂಗಳಿಂದ ಬ್ಯಾಕ್ಗ್ರೌಂಡ್ ಏನಿದೆ. ಅವ್ರು ಈ ಫಿಲಮ್ ಮಾಡಬೇಕು, ಈ ಸ್ಟೋರಿ ಮಾಡಬೇಕಂತಂದ್ರೆ ಎಲ್ಲ ಥರ ಸಿಚುವೇಶನ್ನು ಎಲ್ಲ ಕಡೆ ಏನಾದ್ರು ಆಗ್ತಿದೆ. ಫೈನಲ್ ಫಿಲಮ್ ದೇವ ಫಿಲಮ್ಗಳೆಲ್ಲ ಬಂದು ಎಷ್ಟೋ ಬಂದು ಹೋಗ್ಬಿಟ್ಟಿದ್ದಾವೆ. ಇದೊಂಥರ ಲೇಟೆಸ್ಟ್ ಚೆನ್ನಾಗಿದೆ. ಒಂದು ಮಗುವಿಂದ ಹೆಂಗಿದೆ ಅಂದ್ರೆ ಫಿಲಮ್ಮು ಸೂಪರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಇದು ಒಳ್ಳೆ ಸೌಂಡಿಗೆ ಇನ್ನೊಂದು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಈ ಫಿಲಮ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಆಗಬೇಕಂತ ನಮಗೂ ಒಂದು ಖುಷಿ ಇದೆ. ಮಾತಾಡಿ ಬಂದಿದ್ದೀನಿ. ಅದು ಪ್ರೊಡ್ಯೂಸರ್ ಆಗಬೇಕು ಅದಕ್ಕೆ 5 ವರ್ಷ ನಾನು ಆಗ್ತೀನಿ, ಶಿಷ್ಯನಾಗಿ ಮಾಡ್ತೀನಿ. ಆಯ್ತು ಆಗಲಿ, ಸಕ್ಸಸ್ ಆಗಲಿ, ದೇವ್ರಿದ್ದಾನೆ ಅಂತ ನಾನು ಬಂದಿದ್ದೀನಿ.